ಬೆಳಗಿನ ಬೆಳಕು. ನಾಜೀರನ ಹರಕೆ ಭಾಗ 18. ಅರಣ್ಯಕಾಂಡ 6ನೇ ಅಧ್ಯಾಯ 1-21 ವಾಕ್ಯ. ಹರಕೆಯು ಪೂರ್ಣಗೊಳಿಸುವಿಕೆ. 3 ವಿಧದ ಅರ್ಪಣೆಗಳು ಮುಂದುವರಿದ ಭಾಗವಾಗಿ ಅರಣ್ಯಕಾಂಡ 6ನೇ ಅಧ್ಯಾಯವು ಹರಕೆಯು ಪೂರ್ಣಗೊಂಡಾಗ ತರಬೇಕಾದ ಹುಳಿಯಿಲ್ಲದ ರೊಟ್ಟಿಯ ಬುಟ್ಟಿಯ ಬಗ್ಗೆಯೂ ಮಾತನಾಡುತ್ತದೆ. ಈ ಬುಟ್ಟಿಯು ಹುಳಿಯಿಲ್ಲದ ರೊಟ್ಟಿಗಳು, ಎಣ್ಣೆ ಬೆರೆಸಿದ ಕೇಕ್ಗಳು ಮತ್ತು ಎಣ್ಣೆ ಸವರಿದ ಹಪ್ಪಳದಂತಹ ರೊಟ್ಟಿಗಳನ್ನು ಒಳಗೊಂಡಿರುತ್ತದೆ. ಇಂದು ನಾವು ಈ ಬುಟ್ಟಿಯಲ್ಲಿ ಹುಳಿಯಿಲ್ಲದ ಸ್ಥಿತಿಯಲ್ಲಿ ಇರುವುದರ ಮೇಲೆ ಗಮನ ಹರಿಸೋಣ, ಏಕೆಂದರೆ ಭ್ರಷ್ಟಾಚಾರ ಮತ್ತು ಪವಿತ್ರತೆಯ ಬಗ್ಗೆ ಯೆಹೋವನು ನಮಗೆ ಒಂದು ಸಂದೇಶವನ್ನು ಕಲಿಸುತ್ತಿದ್ದಾನೆ. ಅದು ಹರಕೆಯ ಅಂತಿಮ ಗುರಿಯವರೆಗೂ ತಲುಪುತ್ತದೆ. ಪವಿತ್ರ ನ್ಯಾಯ ಪ್ರಮಾಣದಲ್ಲಿ ಹುಳಿ ಎಂಬುದು ಹೆಚ್ಚಾಗಿ ಹರಡುವ ರಹಸ್ಯ ಭ್ರಷ್ಟಾಚಾರವನ್ನು ಚಿತ್ರಿಸುತ್ತದೆ. ಇದಕ್ಕಾಗಿಯೇ ಪಸ್ಕಾ ಹಬ್ಬದ ಸಮಯದಲ್ಲಿ ಇಸ್ರಾಯೇಲ್ಯರು ತಮ್ಮ ಮನೆಗಳಿಂದ ಹುಳಿಯನ್ನು ತೆಗೆದುಹಾಕಬೇಕೆಂದು ಯೆಹೋವನು ಆಜ್ಞಾಪಿಸಿದನು. ವಿಮೋಚನಕಾಂಡ 12ನೇ ಅಧ್ಯಾಯ 15ನೇ ವಾಕ್ಯ. ಕ್ರಿಸ್ತನು ಕೂಡ ಕಪಟ ಭಕ್ತಿ ಎಂಬ ಹುಳಿಯ ಬಗ್ಗೆ ಎಚ್ಚರಿಸಿದ್ದಾನೆ. ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 1ನೇ ವಾಕ್ಯ. ಪೌಲನು ಇದೇ ಚಿತ್ರಣವನ್ನು ಬಳಸಿ ನಿಷ್ಕಪಟತೆಯು ಸತ್ಯವು ಎಂಬ ಹುಳಿಯಿಲ್ಲದ ರೊಟ್ಟಿಯಿಂದ ಹಬ್ಬವನ್ನು ಆಚರಿಸೋಣ ಎಂದು ವಿಶ್ವಾಸಿಗಳಿಗೆ ಹೇಳಿದ್ದಾನೆ. 1 ಕೊರಿಂಥದವರಿಗೆ 5ನೇ ಅಧ್ಯಾಯ 7-8ನೇ ವಾಕ್ಯ. ಹುಳಿಯಿಲ್ಲದ ರೊಟ್ಟಿಯು ಸರಳವಾಗಿರುತ್ತದೆ, ಶುದ್ಧವಾಗಿರುತ್ತದೆ ಮತ್ತು ಉಬ್ಬಿರುವುದಿಲ್ಲ. ಇದು ಯಾವುದೇ ಮಿಶ್ರಣವಿಲ್ಲದ, ಕಪಟವಿಲ್ಲದ ಮತ್ತು ಒಳಗೆ ಯಾವುದೇ ರಹಸ್ಯ ಭ್ರಷ್ಟಾಚಾರ ಕೆಲಸ ಮಾಡದ ಜೀವನವನ್ನು ಚಿತ್ರಿಸುತ್ತದೆ. ನಾಜೀರ್ ವ್ಯಕ್ತಿಯು ತನ್ನ ಹರಕೆಯನ್ನು ಮುಗಿಸಿ ಹುಳಿಯಿಲ್ಲದ ರೊಟ್ಟಿಯ ಬುಟ್ಟಿಯನ್ನು ತಂದಾಗ ಆ ಹರಕೆಯು ಹುಳಿಯೊಂದಿಗೆ, ಅಂದರೆ ಭ್ರಷ್ಟತೆಯೊಂದಿಗೆ ಕೊನೆಗೊಳ್ಳುತ್ತಿಲ್ಲ. ಬದಲಾಗಿ ಅದು ನಿಷ್ಕಪಟತೆಯೊಂದಿಗೆ ಕೊನೆಗೊಳ್ಳುತ್ತಿದೆ. ಅದು ಸತ್ಯತೆಯೊಂದಿಗೆ ಮುಕ್ತಾಯವಾಗುತ್ತಿದೆ. ಯೆಹೋವನು ತನ್ನ ಜನರನ್ನು ಯಾವ ಅಂತಿಮ ಸ್ಥಿತಿಗೆ ತರುತ್ತಿದ್ದಾನೆ ಎಂಬುದಕ್ಕೆ ಇದೊಂದು ಚಿತ್ರಣವಾಗಿದೆ. ಕ್ರಿಸ್ತನು ಪ್ರಕಟವಾಗುವಾಗ ನಾವು ಆತನಂತೆಯೇ ಇರುವೆವು ಎಂದು ನ್ಯಾಯ ಪ್ರಮಾಣವು ಹೇಳುತ್ತದೆ. 1 ಯೋಹಾನ 3ನೇ ಅಧ್ಯಾಯ 2ನೇ ವಾಕ್ಯ. ಆತನು ನಮ್ಮ ದೀನವಾದ ಶರೀರವನ್ನು ತನ್ನ ಮಹಿಮೆಯುಳ್ಳ ಶರೀರಕ್ಕೆ ಸಮಾನ ರೂಪವಾಗಿ ರೂಪಾಂತರಿಸುವನು. ಫಿಲಿಪ್ ಬರೆದ ಪತ್ರಿಕೆ 3ನೇ ಅಧ್ಯಾಯ 21ನೇ ವಾಕ್ಯ. ಸಭೆಯು ಯಾವುದೇ ಕಳಂಕವಾಗಲಿ ಅಥವಾ ಸುಕ್ಕುಗಳಾಗಲಿ ಇಲ್ಲದೆ ಆತನ ಮುಂದೆ ನಿಲ್ಲಿಸಲ್ಪಡುವುದು. ಎಫೆಸದವರಿಗೆ 5ನೇ ಅಧ್ಯಾಯ 27ನೇ ವಾಕ್ಯ. ಇದು ಹುಳಿಯ ಅಂತ್ಯ, ಇದು ಭ್ರಷ್ಟಾಚಾರದ ಅಂತ್ಯ, ಇದು ಪವಿತ್ರೀಕರಣದ ಸಂಪೂರ್ಣತೆ. ಆದರೆ ಇದು ಕೇವಲ ಭವಿಷ್ಯದ ಸಮಾಧಾನ ಮಾತ್ರವಲ್ಲ, ಇದು ಈಗಿನ ಎಚ್ಚರಿಕೆಯೂ ಆಗಿದೆ. ಅಂತ್ಯವು ಹುಳಿ ಇಲ್ಲದಿದ್ದರೆ, ಅಂದರೆ ಪರಿಶುದ್ಧವಾಗಿದ್ದರೆ, ನಾವು ಈಗ ಹುಳಿಯನ್ನು, ಅಂದರೆ ಪಾಪವನ್ನು ಪ್ರೀತಿಸಲು ಸಾಧ್ಯವಿಲ್ಲ. ಅಂತ್ಯವು ನಿಷ್ಕಪಟವಾಗಿದ್ದರೆ ನಾವು ಈಗ ಕಪಟ ಭಕ್ತಿಯನ್ನು ರಕ್ಷಿಸಲು ಸಾಧ್ಯವಿಲ್ಲ. ಅಂತ್ಯವು ಸತ್ಯವಾಗಿದ್ದರೆ ನಾವು ಈಗ ರಹಸ್ಯ ಸುಳ್ಳುಗಳೊಂದಿಗೆ ಸಮಾಧಾನ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಪೌಲನ ಎಚ್ಚರಿಕೆಯು ಸರಳವಾಗಿದೆ. ಸ್ವಲ್ಪ ಹುಳಿಯು ಇಡೀ ಹಿಟ್ಟನ್ನು ಉಬ್ಬಿಸುತ್ತದೆ. 1 ಕೊರಿಂಥದವರಿಗೆ 5ನೇ ಅಧ್ಯಾಯ 6ನೇ ವಾಕ್ಯ. ಗಲಾತ್ಯದವರಿಗೆ 5ನೇ ಅಧ್ಯಾಯ 9ನೇ ವಾಕ್ಯ. ಹುಳಿಯು ಅಪಾಯಕಾರಿ, ಏಕೆಂದರೆ ಅದು ಸದ್ದಿಲ್ಲದೆ ಕೆಲಸ ಮಾಡುತ್ತದೆ. ಅದು ರಹಸ್ಯ ಅಭ್ಯಾಸವಾಗಿರಬಹುದು, ರಹಸ್ಯ ಕಾಮವಾಗಿರಬಹುದು, ಹೃದಯದಲ್ಲಿ ಉಳಿದಿರುವ ಕಹಿಯಾಗಿರಬಹುದು, ಅಥವಾ ಪ್ರಶಂಸೆಯಿಂದ ಬೆಳೆಯುವ ಗರ್ವವಾಗಿರಬಹುದು. ಅದು ಹೊರನೋಟಕ್ಕೆ ನಗುವಿನಂತೆ ಕಂಡು ಒಳಗೆ ದ್ವೇಷಿಸುವ ಅಸೂಯೆಯೂ ಆಗಿರಬಹುದು. ಪ್ರಾರ್ಥನೆಯನ್ನು ನಿಧಾನವಾಗಿ ಕೊಲ್ಲುವ ಆತ್ಮಿಕ ಸೋಮಾರಿತನವೂ ಆಗಿರಬಹುದು.
ಇವುಗಳು ಒಳ್ಳೆ ಮನುಷ್ಯನನ್ನು ಉಬ್ಬಿಸುತ್ತದೆ, ಭ್ರಷ್ಟಗೊಳಿಸುತ್ತವೆ ಮತ್ತು ವಿಕಾರಗೊಳಿಸುತ್ತವೆ. ಆದುದರಿಂದ ಹುಳಿಯಿಲ್ಲದ ರೊಟ್ಟಿಯ ಬುಟ್ಟಿಯು ನಮಗೆ ಒಂದು ಪ್ರಶ್ನೆಯನ್ನು ಕೇಳುತ್ತದೆ. ನಾವು ನಮ್ಮ ಒಳಗಿನ ಹುಳಿಯನ್ನು ಸಂಪೂರ್ಣವಾಗಿ ತೆಗೆದು ಹಾಕಲ್ಪಟ್ಟಿದ್ದೇವೆಯೇ ಅಥವಾ ಅದನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆಯೇ? ಯೆಹೋವನು ಇಸ್ರಾಯೇಲಿಗೆ ಹುಳಿಯನ್ನು ಕಡಿಮೆ ಮಾಡಿ ಎಂದು ಹೇಳಲಿಲ್ಲ, ಬದಲಾಗಿ ಅದನ್ನು ತೆಗೆದುಹಾಕಿ ಎಂದು ಹೇಳಿದನು. ಇದು ಪಶ್ಚಾತ್ತಾಪದ ಭಾಷೆಯಾಗಿದೆ. ನೂತನ ಸೃಷ್ಟಿಯ ಜೀವನವು ಪಾಪವನ್ನು ಸಣ್ಣದಾಗಿ ಮತ್ತು ರಹಸ್ಯವಾಗಿ ಇಟ್ಟುಕೊಳ್ಳುವ ಜೀವನವಲ್ಲ. ಇದು ಪಾಪವನ್ನು ಬೆಳಕಿಗೆ ತಂದು ಅದನ್ನು ಹೊರಹಾಕುವ ಜೀವನವಾಗಿದೆ. ಇದಕ್ಕಾಗಿಯೇ ಬೆಳಕಿನಲ್ಲಿ ನಡೆಯುವುದು ನಮ್ಮನ್ನು ಶುದ್ಧೀಕರಿಸುತ್ತಲೇ ಇರುತ್ತದೆ ಎಂದು ಹೇಳುತ್ತದೆ. 1 ಯೋಹಾನ 1ನೇ ಅಧ್ಯಾಯ 7ನೇ ವಾಕ್ಯ. ಬೆಳಕು ಹುಳಿಯನ್ನು ಬಯಲು ಮಾಡುತ್ತದೆ. ಬೆಳಕು ಕಪಟಕ್ಕೆ ಮುಜುಗರ ಉಂಟು ಮಾಡುತ್ತದೆ. ಬೆಳಕು ನಿಷ್ಕಪಟೆಯಂತೆ ಆಗಿರುವಂತೆ ಒತ್ತಾಯಿಸುತ್ತದೆ. ಇದು ದೇವರ ಕರುಣೆಯಾಗಿದೆ. ಇದರ ಪ್ರೋತ್ಸಾಹದಾಯಕ ಭಾಗವು ಬಲವಾಗಿದೆ. ಯೆಹೋವನು ಯಾವುದೇ ಸಹಾಯವಿಲ್ಲದೆ ಕೇವಲ ಹುಳಿಯಿಲ್ಲದವರಾಗಿರ್ರಿ ಎಂದು ಆಜ್ಞಾಪಿಸುತ್ತಿಲ್ಲ. ಆತನ ಆ ಗುರಿಯು ಕಡೆಗೆ ಕೆಲಸ ಮಾಡುತ್ತಿದ್ದಾನೆ. ಯೆಹೋವನು ಗುರಿ ನಮ್ಮನ್ನು ಕ್ರಿಸ್ತನ ರೂಪಕ್ಕೆ ಬದಲಾಯಿಸುವುದಾಗಿದೆ. ರೋಮಾಪುರದವರಿಗೆ 8ನೇ ಅಧ್ಯಾಯ 29ನೇ ವಾಕ್ಯ. ಯೆಹೋವನ ಶುದ್ಧೀಕರಣವು ನಿಜವಾದುದು, ಯೆಹೋವನ ನವೀಕರಣವು ಸತ್ಯವಾದುದು. ಆದುದರಿಂದ ಆ ಬುಟ್ಟಿಯು ಒಂದೇ ನಿರೀಕ್ಷೆಯಾಗಿದೆ. ಅಂತ್ಯವು ಮಿಶ್ರಣವಾಗಿರುವ ರೊಟ್ಟಿಯಂತಿದ್ದರೆ ಅದು ಶುದ್ಧವಾಗಿರುತ್ತದೆ. ಯಾರು ಕೊನೆಯವರೆಗೂ ತಾಳಿಕೊಳ್ಳುತ್ತಾರೋ ಅವರು ಕ್ರಿಸ್ತನ ಕಾರ್ಯದ ಮೂಲಕ ಪವಿತ್ರತೆಯೊಂದಿಗೆ ದೇವರಿಗೆ ಅರ್ಪಿಸಲ್ಪಡುವರು. ಆ ಭರವಸೆಯು ನಮಗೆ ತಾಳ್ಮೆಯ ಬಲವನ್ನು ನೀಡುತ್ತದೆ. ಹುಳಿಯ ವಿರುದ್ಧದ ಹೋರಾಟವು ವ್ಯರ್ಥವಲ್ಲ ಎಂದು ಅದು ನಮಗೆ ಹೇಳುತ್ತದೆ. ಯೆಹೋವನು ತಾನು ಪ್ರಾರಂಭಿಸಿದ ಕೆಲಸವನ್ನು ಪೂರೈಸುವನು. ಫಿಲಿಪ್ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಾಕ್ಯ. ಇದರ ಪ್ರಾಯೋಗಿಕ ಹೆಜ್ಜೆಗಳು ಬಹಳ ಸರಳವಾಗಿವೆ. ಹುಳಿಯನ್ನು ತೆಗೆದುಹಾಕುವುದು ಪಾಪದ ಒಪ್ಪಿಗೆಯಿಂದ, ಪಾಪಕ್ಕೆ ಪ್ರೋತ್ಸಾಹ ನೀಡುವ ಮಾರ್ಗಗಳನ್ನು ಕತ್ತರಿಸುವ ಮೂಲಕ ಮತ್ತು ನಿಷ್ಕಪಟತೆಯನ್ನು ಆರಿಸಿಕೊಳ್ಳುವ ಮೂಲಕ ಸಾಧ್ಯವಾಗುತ್ತದೆ. ಪಾಪದ ಒಪ್ಪಿಗೆಯು ಕಪಟ ಭಕ್ತಿಯನ್ನು ಮುರಿಯುತ್ತದೆ. 1 ಯೋಹಾನ 1ನೇ ಅಧ್ಯಾಯ 9ನೇ ವಾಕ್ಯ. ರಹಸ್ಯವಾದ ತಪ್ಪುಗಳಿಗೆ ಅವಕಾಶ ನೀಡದಿರುವುದು ಹುಳಿಯ ಬೆಳವಣಿಗೆಯನ್ನು ನಿಲ್ಲಿಸುತ್ತದೆ. ರೋಮಾಪುರದವರಿಗೆ 13ನೇ ಅಧ್ಯಾಯ 14ನೇ ವಾಕ್ಯ. ಅಂತರಾಳದಲ್ಲಿ ಸತ್ಯವನ್ನು ಪ್ರೀತಿಸುವುದು ಮನಸ್ಸಾಕ್ಷಿಯನ್ನು ಮೃದುವಾಗಿರಿಸುತ್ತದೆ. ಕೀರ್ತನೆ ಬರೆದ 51ನೇ ಅಧ್ಯಾಯ 6ನೇ ವಾಕ್ಯ. ಮತ್ತು ವಿಶ್ವಾಸಿಗಳೊಂದಿಗೆ ಅನ್ಯೋನ್ಯತೆಯನ್ನು ಇಟ್ಟುಕೊಳ್ಳುವುದು ನಾವು ಪಾಪವನ್ನು ಅಡಗಿಸಿಡದಂತೆ ಸಹಾಯ ಮಾಡುತ್ತದೆ. ಇಬ್ರಿಯ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಾಕ್ಯ. ಈ ರೀತಿಯಲ್ಲಿ ಹುಳಿಯಿಲ್ಲದ ರೊಟ್ಟಿಯ ಬುಟ್ಟಿಯು ನಮ್ಮ ದೈನಂದಿನ ಜೀವನವಾಗಿರುತ್ತದೆ. ಪ್ರಾರ್ಥನೆ. ನನ್ನ ಪ್ರೀತಿಯ ತಂದೆಯೇ, ನಮ್ಮನ್ನು ನಿಷ್ಕಪಟತೆಯಲ್ಲೂ ಸತ್ಯದಲ್ಲೂ ಹುಳಿಯಿಲ್ಲದವರನ್ನಾಗಿ ಮಾಡು. ನಮ್ಮ ಹೃದಯದಲ್ಲಿ ಅಡಗಿರುವ ಹುಳಿಯನ್ನು ಬಯಲು ಮಾಡು ಮತ್ತು ಪಶ್ಚಾತ್ತಾಪದೊಂದಿಗೆ ಅದನ್ನು ತೆಗೆದುಹಾಕುವ ಶಕ್ತಿಯನ್ನು ನೀಡು. ಕಪಟ ಭಕ್ತಿಯಿಂದ, ರಹಸ್ಯ ಭಕ್ತಿಯಿಂದ ಮತ್ತು ಸದ್ದಿಲ್ಲದೆ ಹರಡುವ ಆಂತರಿಕ ಭ್ರಷ್ಟಾಚಾರದಿಂದ ನಮ್ಮನ್ನು ರಕ್ಷಿಸು. ಮೃದುವಾದ ಮನಸ್ಸಾಕ್ಷಿಯೊಂದಿಗೆ ಮತ್ತು ಪ್ರಾಮಾಣಿಕವಾದ ಪಾಪದ ಒಪ್ಪಿಗೆಯೊಂದಿಗೆ ನಾವು ಬೆಳಕಿನಲ್ಲಿ ನಡೆಯುವಂತೆ ಮಾಡು. ನಮ್ಮನ್ನು ಕ್ರಿಸ್ತನ ರೂಪಕ್ಕೆ ಬದಲಾಯಿಸು. ಇದರಿಂದ ನಮ್ಮ ಅಂತ್ಯವು ಯಾವುದೇ ಮಿಶ್ರಣವಿಲ್ಲದ ಪವಿತ್ರತೆಯಲ್ಲಿ ಕೂಡಿರಲಿ. ಕ್ರಿಸ್ತನ ಬಲಿಯ ಮೂಲಕ ನಾವು ನಿನ್ನ ಮುಂದೆ ಶುದ್ಧವಾಗಿ ಅರ್ಪಿಸಲ್ಪಡುವವರೆಗೂ ತಾಳ್ಮೆಯಿಂದಿರಲು ನಮಗೆ ಸಹಾಯ ಮಾಡು. ಆತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಜೀವನುಳ್ಳ ಪರಮ ತಂದೆಯೇ, ಆಮೇನ್.